ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಡಿ ರೋಡಿಗೆ ಸಲುವಾಗಿ ಮೊನ್ನೆ ಟೀಕೆ ಮಾಡಿದ್ರಿ, ಕೋಟಿದಿಂದ ರೊಕ್ಕ ತಗೊಂಡು ಬಂದು ಶಾಸಕರಿಗೆ ಎಲ್ಲಿಟ್ಟಾರಂತ. ಅದೇ ಮತ್ತೆ ಬಸವನಗೌಡರು ಟೀಕೆ ಮಾಡೋದನ್ನ ನಾನು ಗಣರಾಜ್ಯೋತ್ಸವ ಬಿಜಾಪುರದ 36 ವಾರಿ ಸರಿಯಾಗಿ ನೀರು ಕೊಟ್ಟು ಅಲ್ಲಿಂದ ಬೇರೆಯವ್ರ ಕಡೆ ಗಮನ ಹರಿಸೋದು ಸೂಕ್ತ ಅಂತ ಹೇಳಿ ನನ್ನ ಭಾವನೆ. ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆ ನಾನೇ ಹೋಗಿ ಬಸ್ತಾನದ ಮಾಡಿದೆ, ಅಂಜುಟಿಗೆ ಮಾಡಿದ್ದು, ಇನ್ನು ಹೋಗ್ತಾ ಪ್ರಾರಂಭ ಆಗಿದೆ, ಇಂಡಿ ಪ್ರಾರಂಭ ಆಗಿದೆ, ಎಲ್ಲ ಕಡೆ ಮಾಡಂತ ಹೇಳಿದ್ದು. 15 ಕಡೆ ಜೋಡ್ಕಿದ್ರು ಪ್ರಾರಂಭ. ಇಲ್ಲೊಂದು ರೇಷನ್ ಕಾರ್ಡ್ದವ್ರದ್ದು ಮದುವೆ ಅದ ಸರ್, ಅದು ಕೆಲವೊಂದು ಸಸ್ಪೆಂಡ್ ಆಗಿರೋದು ಕಾರ್ಡ್, ಕೆಲವು ಕಾರಣಕ್ಕೆ ಇದಕ್ಕೆ ದುಡ್ಡಿಲಕ್ಕೆ ಹೋಗಿರ್ತಾರೆ, ಅದು ಹೋದ ಬಳಿಕ ಸಸ್ಪೆಂಡ್ ಆಗ್ಯಾವ್ರಿ. ಅದರ ಸಲುವಾಗಿ ಡಿ ಸಿ ಅವ್ರ ಅಂತಕ್ಕೂ ಮಾತಾಡೋದು ಸರ್, ಸರ್ಕಾರ ಲೆವೆಲ್ದಾಗ ಇದನ್ನು ಮಾಡಿದ್ರೆ ಹೊಸದಾಗಿ ಕಾರ್ಡ್ ಕೊಡುವಂಥ ಯಾರು ಹೊಸದಾಗಿ ಅಪ್ಲಿಕೇಶನ್ ಬಂದಾವ ಅವ್ರಿಗೆ ಕೊಡ್ತಕ್ಕಂಥ ನಿರ್ಣಯ ಸರ್ಕಾರ ಮಾಡ್ಯದ. ಎಲ್ಲಿ ಡಿ ಸಿ ಸಸ್ಪೆಂಡ್ ಆದ್ರೆ ಅವು ಹೊಸದು ಮಾಡ್ಲಕ್ಕೂ ಬರಲ್ರಿ, ಕ್ಯಾನ್ಸಲ್ ಮಾಡ್ಲಕ್ಕೂ ಬರಲ್ಲ. ಸಸ್ಪೆಂಡ್ ಆದದನ್ನ ಮತ್ತೆ ಅವ್ರನ್ನ ನೋಡ್ಬಿಟ್ಟು ಅಂತ 300 ರೀಕನ್ಸಿಡರೇಷನ್ ಮಾಡಿದ್ರೆ ನಿಮ್ಮ ಅಪೇಕ್ಷೆ ನೋಡು. ನಾ ಮಾತಾಡ್ತೀನಿ ಸರ್. ಇಂಡಿಯನ್ ಸ್ಟೇಷನ್ ಉಪ ಆರೋಗ್ಯ ಕೇಂದ್ರ ಅವಶ್ಯಕತೆ ಅಲ್ಲ ಸರ್. ಇಂಡಿ ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಆಲ್ ಇಂಡಿ ಒಳಗೆ ಬಂದವ. ನಿಮಗೆ 10 ನಿಮಿಷದಾಗ ಇಂಡಿ 5-6 ಮಿನಿಟ್ನಾಗ ನೀವು ಇಂಡಿ ಸ್ಟೇಷನ್ ಇಂಡಿ ಬರ್ಲಾಗ್ತೀರಿ. ಆ ಕಡೆ ಚಿಕ್ಕಬಳ್ಳೂರು ಮಾಡಿದ್ರೆ ಅದು ಅಲ್ಲಿಂದ 3-4 ಕಿಲೋಮೀಟರ್ ಆಗ್ತದೆ ಸರ್. ಉಪ ಕೇಂದ್ರ ಮಾಡಂತ ಉಪ ಆರೋಗ್ಯ ಕೇಂದ್ರ ಸರ್. ನೋಡು, ಚಿಂತನೆ ಮಾಡಿ ಕೇಳ್ತೀನಿ. ನಂಗೆ ಮಾಡ್ಲಿಕ್ಕೆ ಅವಕಾಶ ಇತ್ತು ಮಾಡ್ಸೋಣ. ಅದಕ್ಕೊಂದು ಲಿಮಿಟೇಷನ್ ಅದ, 5 ಕಿಲೋಮೀಟರ್ ಬೇಡ ಮಾಡಬಾರುತ್ತೆ. ನಿಮ್ಗೆ ಆ್ಯಕ್ಚುಲಿ ಚಿಕ್ಕಬಳ್ಳೂರು ಮಾಡಕ್ಕೆ ಬರ್ತಿರ್ಲಿಲ್ಲ. PSC ಸೆಂಟರ್ ಇಂಡಿಯಿಂದ ಅತಿ ಸಮೀಪ. ಬಟ್ ನಾನೇ ZP ಪ್ರೆಸಿಡೆಂಟ್ ಇದ್ದಾಗ ಅದನ್ನು ವೈಲೇಟ್ ಮಾಡಿ ಅಲ್ಲಿ ಇವರ ಹೆಸರಾಗ ಭೀಮರಾಯ್ ಅವ್ರ ಹೆಸರು ಮೇಲೆ ನಾನೇ ಅಲ್ಲೊಂದು PSC ಮಾಡಿಸ್ಕೊಟ್ಟಿದ್ದೆ 25 ವರ್ಷದ ಹಿಂದೆ. ಸೊ ಅಂಥವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ಅವಕಾಶ ಇತ್ತು ಮಾಡಿಸೋ. ಎಲ್ಲ ರೀತಿಯಲ್ಲಿ ಇಂಡಿಯನ್ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಹಾಗಾಗಿ ಮಾಡೋಣ, ಯೋಗ್ಯ ಸಲಹೆ ಅದ, ಅವಕಾಶ ಇತ್ತ ಮಾಡಿಸೋ. ಕೆಲವೊಂದು ಈಗ ಆಫೀಸ್ಗಳು ತೊಂದರೆ ಇತ್ತು ಸರ್. ನಮ್ಮಲ್ಲಿ ಹ್ಯಾಂಗಾಗಿ IKP ಕ್ಯಾಂಪಸ್ ಅಲ್ಲಿ ನೀವು ಶಿಫ್ಟ್ ಮಾಡ್ಕೊಂಡು ಸರ್ ಆ ಭಾಗನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಸರ್. ಅದನ್ನು ಯುಟಿಲೈಸ್ ಮಾಡೋಣ. ನನ್ನ ಹಿನ್ನಡೆ ಸಾಧಿಸ್ತಾ ಇದೆ ಸಾರಿಗೆ ವ್ಯವಸ್ಥೆ. ನಿಮ್ಗೊಂದು ಮಾತು ಹೇಳ್ತೀನಿ, ನನ್ನ 3 ಕಾನ್ಸೆಪ್ಟ್ ಇದ್ದು ಆ್ಯಕ್ಚುಲಿ ನಗರ ಸಾರಿಗೆ ಬೆಳವಣಿಗೆ ಮಾಡಬೇಕಂತೇಳಿ. ಒಂದು ಸಾಲೋಟಿಗೆ, ಒಂದು ಇಂಗಳಿಗೆ, ಒಂದು ಚಿಕ್ಕಬೇನೂರು, ಒಂದು ರೂಗಿವರೆಗೆ ಈಗಾಗಲೇ ಬಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ನಾವು. ಬಟ್ ನಗರ ಸಾರಿಗೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡ್ಬೇಕಂತ ನಾನು ದುಡ್ಡು ಇಟ್ಟಿದ್ದೆ ಈ ಸಲ. 3,25,00,000 ನಂದು 3,25,00,000 KSRTC ತೊಗೋಬೇಕಂತೇಳಿ. ಆದರೆ ಜನರು ಒತ್ತಾಯ ಹೆಂಗಿತ್ತು ಅಂದರೆ ಮೆಗಾ ಮಾರ್ಕೆಟ್ಗೆ ಒಂದು 6.5 ಕೋಟಿ ಇಟ್ಟಿದ್ದಾರೆ. ಅವೆರಡೂ ವಿಡ್ರಾಲ್ ಮಾಡಿಕೊಂಡು ಇಂಡಿ ನಗರದ ರಸ್ತೆಗಳನ್ನೇ ಮೊದಲು ಆದ್ಯತೆ ಮಾಡಿರಿ, ಆಮೇಲೆ ನೀವು ಮೆಗಾ ಮಾರ್ಕೆಟ ಮತ್ತು ಬಸ್ ಸ್ಟ್ಯಾಂಡ್ ಸೌಂದರ್ಯೀಕರಣಕ್ಕೆ ಆದ್ಯತೆ ಕೊಡ್ರಿ. ಫಸ್ಟ್ ಆಫ್ ಆಲ್ ರೋಡ್ಗಳು ಮಾಡಿರಿ ಅಂತ ಹೇಳಿದ ಬಳಿಕ ನಾನು ಅದನ್ನು ಇಟ್ಟದ್ದನ್ನು ವಿಡ್ರಾಲ್ ಮಾಡಿಕೊಂಡು ಇವತ್ತು ರಸ್ತೆಗಳಿಗೆ ಅಭಿವೃದ್ಧಿ ಮಾಡ್ತೀನಿ. ಬಿಕಾಸ್ ಈ ವರ್ಷ ಮಳೆಯೂ ಹೆಚ್ಚಾಗ್ಯದ. ಒಳ ರಸ್ತೆಗಳ ಜನರ ಈ ನಗರವಾಸಿಗಳ ಬೇಡಿಕೆ ಇರೋದ್ರಿಂದ ನಾನೇ ಅದನ್ನು ನಾನು ಹೇಗಿದ್ದೇನೆ ಅಂದರೆ ಡಿಸಿಷನ್ ತೊಗೊಂಡು 100% ಹಂಗೆ ಹೋಗಲ್ಲ. ನನಗೆಲ್ಲ ಜನರ ಭಾವನೆ ಇದ್ದಂಗೆ ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ನಾನೊಂದು ವಿಡ್ರಾಲ್ ಮಾಡಿ ಮತ್ತೆ ರಸ್ತೆಗಳಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಯರ್ ಸರ್ಕಾರ ನಮ್ಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದು ಪ್ರತಿ ಶಾಸಕರಿಗೆ. ಈ 50 ಕೋಟಿ ಒಳಗೆ 20 ಕೋಟಿ PWD ಕೊಟ್ಟಿನಿ, 10 ಕೋಟಿ ರೂಪಾಯಿ PRD ರೋಡ್ಗಳಿಗೆ ಕೊಟ್ಟಿನಿ, 10 ಕೋಟಿ ರೂಪಾಯಿ ಇಂಡಿ ಡೆವಲಪ್ಮೆಂಟ್ ಒಳಗೆ ಕೊಡೋ, ಇನ್ನೊಂದು 10 ಕೋಟಿ ಅನ್ನೋದ ಸಮುದಾಯಗಳ ಸಂಘಟನೆಗೆ, ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಮತ್ತು ಬೇರೆ ಬೇರೆ 10 ಕೋಟಿ ಇಟ್ಟಿದ್ದು. ಸೊ ಮುಂದಿನ ನಿರ್ಮಾಣದಾಗ ನಗರ ಸಾರಿಗೆ ಅದೇನು ಗ್ರಾಮೀಣ ಸಾರಿಗೆ ಅದ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಸ್ಸುಗಳು ಆ ಸ್ಥಿತಿ ಒಳಗಿಲ್ಲ. ಕೆಲವು ಬಸ್ಸುಗಳು ಓಲ್ಡ್ ಆಗ್ಯಾವ. ಬರೀ ನಮ್ಮಲ್ಲೇ ಅಲ್ಲ, ಇದು ಕರ್ನಾಟಕಾದ್ಯಂತ ಈ ಸಮಸ್ಯೆ ಇರೋದರಿಂದ ಅದು ಪರಿಹಾರ ಮಾಡೋಕ್ಕೆ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸೊ ಸರ್ಕಾರಕ್ಕೆ ಆರ್ಥಿಕ ಸ್ವಲ್ಪ ಯಾರೇನೇ ಹೇಳಿ ಸ್ವಲ್ಪದ ಸಮಸ್ಯೆ ಆದರೂ ವೈಯಕ್ತಿಕ ಸಹಾಯ ಭಾಳ ಆಗ್ತಾಯಿದೆ. ಗ್ಯಾರಂಟಿ ನಿಮ್ಗೆ ಹೇಳೋದಲ್ಲ, ನಮ್ಮ ತಾಲೂಕಿಗೆ 600 ಕೋಟಿ ರೂಪಾಯಿ. ಇವತ್ತು 224 ಡಿವೈಡೆಡ್ ಬೈ 600 ಲೆಕ್ಕ ಮಾಡಿರಿ, 500 ಹಿಡಿದೇ ಮಾಡಿರಿ, ಎಷ್ಟಾಗ್ತದೆ? 500 ಕೋಟಿ ಒಳಗೆ ನಾವು ಏನು ಮಾಡ್ಬೋದಾಗಿತ್ತು 2.5 ವರ್ಷದಾಗ. ಆದರೆ ಅನಿವಾರ್ಯ ಕೆಲವು ಬಡವರಿಗೆ ವೈಯಕ್ತಿಕವಾಗಿ ಸಹಾಯ ಆಗ್ತಾಯಿದೆ. ಇವತ್ತು ತಲಾ ಆದಾಯ ನೀವು ನೋಡಿರ್ಬೋದು, ವಿ ಆರ್ ನಂಬರ್ 1 ಇನ್ ದ ಕಂಟ್ರಿ ಬಿಕಾಸ್ ಆಫ್ ದಿಸ್ ಗ್ಯಾರಂಟಿ ಸಪೋರ್ಟ್. ಈ ಗ್ಯಾರಂಟಿ ಮನುಷ್ಯನ ಕೆಲವು ಕುಟುಂಬಗಳ ಆರ್ಥಿಕ ಸದೃಢತೆಯನ್ನು ತಂದು ಕೊಟ್ಟದ. ತಲಾ ಆದಾಯದೊಳಗೆ ನಾವು ನಂಬರ್ 1 ಆಗಲಿಕ್ಕೆ ಕಾರಣ ನಮ್ಮ ಗ್ಯಾರಂಟಿ ಯೋಜನೆ. ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಬಡವರಿಗೆ ಅದರ ಉಪಯೋಗ ಗೊತ್ತಾಗ್ತದೆ.
2,000 ರೂಪಾಯಿ ನೇರವಾಗಿ ಅವ್ರಿಗೆ ಬರ್ತದೆ. ಮಕ್ಕಳು ಸ್ಕೂಲ್ ಫೀ ಕಟ್ತಾರೆ, ಆರೋಗ್ಯಕ್ಕೆ ಹೋಗ್ತಾರೆ, ಬೇರೆ ಯಾವುದೇ ಕೆಲಸಕ್ಕೂ ಅದ್ರ ಉಪಯೋಗ ಆಗ್ತಾ ಇದೆ. ಆದರೆ ಕೆಲವು ಕಡೆ ಅನುಕೂಲ ಆಗೋದ, ಕೆಲವು ಕಡೆ ಈಗ ನೋಡಿ 6th ಪೇ ಕಮಿಷನ್ ಕೊಟ್ಟಿವಿ, 7th ಪೇ ಕಮಿಷನ್ ಕೊಟ್ಟಿವಿ, ಸೆಂಟ್ರಲ್ ಸೆಕ್ಟರ್ಗೆ ಜೋಡಣೆ ಮಾಡಬೇಕಾಗ್ತದೆ. ಅನೇಕ ರಂಗದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಬರಬೇಕಾಗಿತ್ತು ಆ ಸಪೋರ್ಟ್ ಇಲ್ಲ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. JJMದಾಗ ನಮ್ಗೆ ದುಡ್ಡು ಬರ್ತಾ ಇಲ್ಲ, GSTದಿಂದ ನಮ್ಗೇನು ರಿಟರ್ನ್ಸ್ ಬರಬೇಕಾಗಿತ್ತು ಬರ್ತಾ ಇಲ್ಲ. ನಮ್ಮ ಬೇರೆ ಅನೇಕ ಕೇಂದ್ರ ವಲಯ ರಾಜ್ಯ ವಲಯ ಜಂಟಿಯಾಗಿ ಏನು ಯೋಜನೆಗಳಿಗೆ ಜಾರಿ ಮಾಡಬೇಕಾಗಿತ್ತು ಅಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಮಲ್ತಾಯಿ ತೋಡೆ ತೋರಿಸ್ತಾ ಇದೆ. ನಾನು ಇವತ್ತಿನ ದೇಶ ಕಟ್ಟತಕ್ಕಂಥ ದಿವಸ ಇದನ್ನು ಮಾತಾಡೋಕ್ಕೆ ಹೋಗಬಾರ್ದು, ಅವ್ರು ನೀವು ಪ್ರಶ್ನೆಗಳು ಕೇಳಿರಿ ಅಂತೇಳಿ ನಾನು ಹೇಳಾಕತ್ತೀನಿ. ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಫೆಡರಲ್ ವ್ಯವಸ್ಥೆ ಮೇಲೆ ವಿಶ್ವಾಸ ಇರಬೇಕಾಗ್ತದೆ. ಸೌತ್ ನಾರ್ತ್ ಹತ್ರ ಎಲ್ಲೋ ಒಂದು ಕಡೆ ಭಾವನೆ ಬರ್ತಾ ಇದೆ, ಸೌತ್ ಇಂಡಿಯಾಕ್ಕೆ ನಿಗ್ಲೆಕ್ಟ್ ಆಗ್ತಾ ಇದೆ ನಾರ್ತ್ ಇಂಡಿಯಾದಿಂದ ಅಂತೇಳಿ. ಆ ಭಾವನೆ ಬರಬಾರ್ದು. ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಭಾಳ ಪ್ರಾಂಜೂಲ ಮನಸ್ಸಿನಿಂದ ಈ ತಾರತಮ್ಯಗಳು ಬರಬಾರ್ದು. ಸರಿಸಮಾನವಾಗಿ ದಕ್ಷಿಣ ಭಾರತ, ಉತ್ತರ ಭಾರತ. ದಕ್ಷಿಣ ಭಾರತದ ಏನು ಕಾಂಟ್ರಿಬ್ಯೂಷನ್ ಫೈನಾನ್ಷಿಯಲಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ 61%, 39% ಮಾತ್ರ ಫೈನಾನ್ಷಿಯಲಿ ಕಾಂಟ್ರಿಬ್ಯೂಷನ್ ನಾರ್ತ್ ಇಂಡಿಯಾದಾಗ ಅದ. ಅದನ್ನೇ ಇವತ್ತು ಇಡೀ ದೇಶ ತುಂಬ ನಮ್ಮಲ್ಲಿ ದುಡ್ಡು ತೊಗೊಂಡು ಹೋಗಿ ನಾನು ಹೇಳಿದೆ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಮಾಡ್ಲಾಗ್ತದೆ. ತಪ್ಪೇನದ? ಭಾರತ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಆ್ಯಂಗಲ್ದಾಗ ಆಗ್ಬೇಕು. ನಾರ್ತ್ ಈಸ್ಟ್ ನಾ 30 ವರ್ಷದಿಂದ ಹೋದಾಕ್ರೆ ಇವತ್ತಿದ್ದಕ್ಕೆ ಭಾಳ ಬದಲಾವಣೆ ಆಗ್ಯದ. ಮಾಡಿದ್ದಾರೆ, ತೊಗೊಂಡು ಮಾಡಬೇಕು, ಅದು ತಪ್ಪು ಅಂತ ಅನ್ನಂಗಿಲ್ಲ. ಆದರೂ ಸಹಿತ ನಿಮ್ಮ ರಿಟರ್ನ್ಸು ಇರಬೇಕಾಗ್ತದೆ. ಈ ಮೆಟ್ರೋಕ್ಕೆ ನೀವೇನು ಕೊಡಬೇಕಾಗ್ತದೆ. ಬೇರೆ ಬೇರೆ ಅನೇಕ ರೈಲ್ವೆ ಯೋಜನೆಗಳನ್ನು ಈಗ ನೀವೇ ನೋಡ್ತೀರ. ಕುರ್ಚಿ 39 ವರ್ಷ ಆಯ್ತು, ನಿಮ್ಮ ಕೈಲಿ ಅದು ಮಾಡೋದಾಗಂಗಿಲ್ಲ. ಅಂದರೆ ಈಗ ನಾವೆಲ್ಲ ಸುದೀರ್ಘ ರಾಜಕಾರಣ ಮಾಡಿದ ಅತ್ಯಂತ ಅನುಭವಿಗಳಿದ್ದೇವೆ. ಎಲ್ಲಿ ಯಾವುದನ್ನು ಯಾವಾಗ ಮಾಡಬೇಕಾಯ್ತು ಆ ಟೈಮ್ನಲ್ಲಿ ನೀವು ಮಾಡಲಿಲ್ಲ ಅಂದರೆ ರೇಟ್ ಏನು ಕಾಸ್ಟ್ ಆಫ್ ರೇಟ್ ಹೆಚ್ಚಾಗಿ ಹೋಗ್ತದೆ. ಇವತ್ತು ನಾವೇ ಹೇಳ್ತೀವಲ್ಲ, ಆಲ್ಮಟ್ಟಿ ಎಂದು ಮುಗಿಬೇಕಾಗಿತ್ತು, ಮುಗಿದಿದ್ರೆ ಇಟ್ಟು ಬರ್ತಿರ್ಲಿಲ್ಲ. 1000 ಕೋಟಿದಿಂದ ಪ್ರಾರಂಭ ಆದಂಥ 100 ಕೋಟಿ ಮುಗಿಬೇಕಾದಂಥ ಯೋಜನೆ 1,00,000 ಕೋಟಿ ಬಂದು ತಲುಪಿದೆ ಇವತ್ತು. ಬಿಕಾಸ್ ಡಿಲೇ ಇರಬಾರ್ದು. ಅದು ರಾಜ್ಯ ಇರಲಿ, ಟೈಮ್ ಬಾಂಡ್ ಹಾಕ್ಕೊಂಡು ಆ ಕಾಲಕ್ಕೆ ತಕ್ಕಂತೆ ಆ ನಿಗದಿತ ಅವಧಿ ಒಳಗೆ ನಾವು ಯೋಜನೆಗಳನ್ನು ಮುಗಿಸಿದೀವಿ ಅಂದರೆ ಅನುಕೂಲ ಆಗ್ತದೆ. ಇವತ್ತು ರೇವಣಸಿದ್ದೇಶ್ವರ ಪ್ರಾಜೆಕ್ಟಿಗೆ 3,000 ಕೋಟಿ, ಆಲ್ಮಟ್ಟಿ ಯೋಜನೆನೇ 3,000 ಕೋಟಿ ಇದ್ದಿತ್ತು ಒಂದು ಕಾಲದಾಗ. ಆದರೆ ಇವತ್ತು ನಾವು ಒಂದು ಪ್ರಾಜೆಕ್ಟಿಗೆ ತಂದಿನ 3,000 ಕೋಟಿ. ಕಾರಣ ಅಲ್ಲಿಂದ ಡಿಲೇ ಹಾಕೋದು ಬಂದದಂತೆ. ಸೊ ಅದಕ್ಕೆ ಸರ್ಕಾರಗಳು ಭಾಳ ವಿವೇಕದಿಂದ, ಭಾಳ ವಿವೇಚನೆಯಿಂದ ನಿರ್ಣಯಗಳನ್ನು ಮಾಡಬೇಕಾಗ್ತದೆ. ಸಮಯ ಬಹಳ ಮಹತ್ವದ್ದು. ಯಾವುದಕ್ಕೆ ನಾವು ಆದ್ಯತೆ ವಲಯ ಅಂತೇಳಿ ಮಾಡ್ಕೋಬೇಕಾಗ್ತದೆ, ಪ್ರಯಾರಿಟೀಸ್ ಅಂತೇಳಿ ಮಾಡ್ಕೋಬೇಕಾಗ್ತದೆ. ಆದ್ಯತೆ ವಲಯಗಳನ್ನು, ಆರ್ಥಿಕ ವೃದ್ಧಿ ಆಗ್ತಕ್ಕಂಥ ಯೋಜನೆಗಳನ್ನು, ಜನ ಸಮುದಾಯಕ್ಕೆ ಜನ ಕಲ್ಯಾಣ ಆಗ್ತಕ್ಕಂಥ ಯೋಜನೆಗಳನ್ನು ಹಂತವಾಗಿ ಜಾರಿಗೆ ತರಬೇಕಾಗ್ತದೆ. ಆ ಸಮಗ್ರ ಚಿಂತನೆಗಳನ್ನು ಸರ್ಕಾರಗಳು ಯಾರು ಏನು ಪ್ಲ್ಯಾನಿಂಗ್ ಅಥಾರಿಟೀಸ್ ಇದ್ದು ಇವತ್ತೇನು ಹೊಸ ಹೆಸರಿಟ್ಟು ತಾವು ಅವರು ಕೇಂದ್ರ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ನೀತಿ ಆಯೋಗ ಅಂಥೇಳಿ, ಆ ನೀತಿ ಆಯೋಗದೊಳು ಇವೆಲ್ಲ ಚಿಂತನೆಗಳಾಗಬೇಕು. ಯಾವ ರಾಜ್ಯಕ್ಕೆ ನಾವು ಏನು ಕೊಡಬೇಕು, ಪೊಲಿಟಿಕಲ್ ಡಿಸಿಷನ್ಸ್ ಆಗಬಾರ್ದು. ಬಿಹಾರ್ ಆಂಧ್ರಕ್ಕೆ ಹೆಚ್ಚಿಗೆ ಕೊಟ್ಟು ಬೇರೆ ರಾಜ್ಯಗಳಿಗೆ ನಾವು ಮಲ್ತಾಯಿ ಧೋರಣೆ ತೊಗೊಂಡೇವು ಅಂದ್ರೆ ಅಲ್ಟಿಮೇಟ್ ಇಟ್ಸ್ ಪೊಲಿಟಿಕಲ್ ರಿಲೇಟೆಡ್ ಡಿಸಿಷನ್ ಆಗ್ತದೆ. ಆಗಲಿ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಹೆಚ್ಚಿರಲಿ, ಅದು ಉಳಿದ ರಾಜ್ಯಗಳಿಗೂ ಸಹಿತ ನೀವು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ ಭಾಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನಾನು ಈ ದೇಶ ಕಟ್ಟತಕ್ಕಂಥ ದಿವಸ ಫೆಡರಲ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಇನ್ ದ ವರ್ಲ್ಡ್. ಸೊ ಅದಕ್ಕೆ ಧಕ್ಕೆ ಬರಲಾರ್ದಂಗೆ ಕೇಂದ್ರ ನಡೆಸ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ಎಲ್ಲ ರಾಜ್ಯಗಳ ವಿಶ್ವಾಸಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ, ಈ ದೇಶ ಬೆಳವಣಿಗೆ ಆಗಲಿ, ಅವರಿಗೆ ಆ ದಾರಿಯಲ್ಲಿ ಸಾಗಲಿ, ಆ ಪ್ರೇರಣೆ. ಇವತ್ತು ವಾಜಪೇಯಿ ಅಂತವ್ರಿದ್ರು, ಸರ್ವ ಶಿಕ್ಷಣ ಅಭಿಯಾನ ಯೋಜನೆಗಳು ಹೆಂಗೆ ಇಡೀ ದೇಶಕ್ಕೆ ಮನೆ ಮಾತಾಗಿತ್ತು. ಮನಮೋಹನ್ ಸಿಂಗ್ ಅವ್ರದ್ದು ಮನೆ ನರೇಗಾ ಇಡೀ ದೇಶದ ಮನೆ ಮಾತಾಗಿತ್ತು. ಯೋಜನೆಗಳು ಆ ರೀತಿ ಒಳಗೆ ಬರಬೇಕು, ಇಡೀ ದೇಶಕ್ಕೆ ಅದು ಆಕರ್ಷಿತರಾಗಿರಬೇಕು ಅಂತ ಯೋಜನೆಗಳನ್ನು ತರ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರಗಳು ಮಾಡಲಿ. ಗಣರಾಜ್ಯೋತ್ಸವದ ಈ 77ಕ್ಕೆ ಏನು ಆಚರಣೆ ಮಾಡಿದ್ವಿ, 3ಕ್ಕೆ ಏನು 2047 ಹೋಗ್ತೀವಿ. ಇವು ಸಮಗ್ರ ದೇಶ ಅಭಿವೃದ್ಧಿ ಆದಾಗ ಮಾತ್ರ ವಿ ಆರ್ ಸೂಪರ್ ಪವರ್ ಕಂಟ್ರಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಆ ದಾರಿ ಒಳಗೆ ಭಾಳ ಉತ್ಕೃಷ್ಟ ಚಿಂತನೆಗಳು ಸರ್ಕಾರಗಳು ಮಾಡಬೇಕು. ಮತ್ತು ನಮ್ಮ ಸರ್ಕಾರಗಳು ಇವತ್ತು ದಕ್ಷಿಣಕ್ಕೆ ಏನು ಆದ್ಯತೆಯನ್ನು ಕೊಟ್ಟಿದ್ದೀವಿ ಅಷ್ಟೇ ಉತ್ತರಕ್ಕೂ ಆದ್ಯತೆ. ಹಿನ್ನಡೆ ಸಾಧಿಸ್ತಾ ಇದೆ ಸಾರಿಗೆ ವ್ಯವಸ್ಥೆ. ನಿಮಗೊಂದು ಮಾತು ಹೇಳ್ತೇನೆ, ನನ್ನ 3 ಕಾನ್ಸೆಪ್ಟ್ ಇದ್ದು ಆ್ಯಕ್ಚುಲಿ ನಗರ ಸಾರಿಗೆ ಬೆಳವಣಿಗೆ ಮಾಡಬೇಕಂತೇಳಿ. ಒಂದು ಸಾಲೋಟಿಗೆ, ಒಂದು ಇಂಗಳಿಗೆ, ಒಂದು ಚಿಕ್ಕಬೇನೂರು, ಒಂದು ರೂಗಿವರೆಗೆ ಈಗಾಗಲೇ ಬಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ನಾವು. ಬಟ್ ನಗರ ಸಾರಿಗೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡ್ಬೇಕಂತ ನಾನು ದುಡ್ಡು ಇಟ್ಟಿದ್ದೆ ಈ ಸಲ 3,25,00,000 ರೂಪಾಯಿ. ನಂದು 3,25,00,000 ರೂಪಾಯಿ KSRTC ತೊಗೊಬೇಕಂತೇಳಿ. ಆದರೆ ಜನರು ಒತ್ತಾಯ ಹೆಂಗಿತ್ತು ಅಂದರೆ ಮೆಗಾ ಮಾರ್ಕೆಟ್ಗೆ ಒಂದು 6.5 ಕೋಟಿ ಇಟ್ಟಿದ್ದಾರೆ,
ಅವೆರಡೂ ವಿಡ್ರಾಲ್ ಮಾಡಿಕೊಂಡು ಇಂಡಿ ನಗರದ ರಸ್ತೆಗಳನ್ನೇ ಮೊದಲು ಆದ್ಯತೆ ಮಾಡಿರಿ. ಆಮೇಲೆ ನೀವು ಮೆಗಾ ಮಾರ್ಕೆಟ್ ಮತ್ತು ಬಸ್ ಸ್ಟ್ಯಾಂಡ್ ಸೌಂದರ್ಯೀಕರಣಕ್ಕೆ ಆದ್ಯತೆ ಕೊಡ್ರಿ. ಫಸ್ಟ್ ಆಫ್ ಆಲ್ ರೋಡ್ಗಳು ಮಾಡಿರಿ ಅಂತ ಹೇಳಿದ ಬಳಿಕ ನಾನು ಅದನ್ನು ಇಟ್ಟದ್ದನ್ನು ವಿಡ್ರಾಲ್ ಮಾಡಿಕೊಂಡು ಇವತ್ತು ರಸ್ತೆಗಳಿಗೆ ಅಭಿವೃದ್ಧಿ ಮಾಡ್ತೀನಿ. ಬಿಕಾಸ್ ಈ ವರ್ಷ ಮಳೆನೂ ಹೆಚ್ಚಾಗ್ಯದ, ಒಳ ರಸ್ತೆಗಳ ಜನರ ಈ ನಗರವಾಸಿಗಳ ಬೇಡಿಕೆ ಇರೋದ್ರಿಂದ ನಾನೇ ಅದನ್ನು ನಾನು ಹೇಗಿದ್ದೇನೆ ಅಂದರೆ ಡಿಸಿಷನ್ ತೊಗೊಳೋದು 100% ಹಂಗೆ ಹೋಗಲ್ಲ, ನಂಗಲ್ಲ ಜನರ ಭಾವನೆ ಇದ್ದಂಗೆ ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ನಾನೊಂದು ವಿಡ್ರಾಲ್ ಮಾಡಿ ಮತ್ತೆ ರಸ್ತೆಗಳಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಯರ್ ಸರ್ಕಾರ ನಮ್ಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದು ಪ್ರತಿ ಶಾಸಕರಿಗೆ. ಈ 50 ಕೋಟಿ ಒಳಗೆ 20 ಕೋಟಿ PWD ಕೊಟ್ಟಿದ್ದು, 10 ಕೋಟಿ ರೂಪಾಯಿ PRD ರೋಡ್ಗಳಿಗೆ ಕೊಟ್ಟಿದ್ದು, 10 ಕೋಟಿ ರೂಪಾಯಿ ಇಂಡಿ ಡೆವಲಪ್ಮೆಂಟ್ ಒಳಗೆ ಕೊಡೋದು, ಇನ್ನೊಂದು 10 ಕೋಟಿ ಅನ್ನೋದು ಸಮುದಾಯಗಳ ಸಂಘಟನೆಗೆ, ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಮತ್ತು ಬೇರೆ ಬೇರೆ 10 ಕೋಟಿ ಇಟ್ಟಿದ್ದು. ಸೊ ಮುಂದಿನ ದಿನಮಾನದಾಗ ನಗರ ಸಾರಿಗೆ ಅದೇನು ಗ್ರಾಮೀಣ ಸಾರಿಗೆ ಅದ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಸ್ಸುಗಳು ಆ ಸ್ಥಿತಿ ಒಳಗಿಲ್ಲ. ಕೆಲವು ಬಸ್ಸುಗಳು ಓಲ್ಡ್ ಆಗ್ಯಾವ. ಬರೀ ನಮ್ಮಲ್ಲಿ ಅಲ್ಲ, ಇದು ಕರ್ನಾಟಕಾದ್ಯಂತ ಈ ಸಮಸ್ಯೆ ಇರೋದರಿಂದ ಅದು ಪರಿಹಾರ ಮಾಡೋಕ್ಕೆ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸೊ ಸರ್ಕಾರಕ್ಕೆ ಆರ್ಥಿಕ ಸ್ವಲ್ಪ ಯಾರೇನೇ ಹೇಳಿ ಸ್ವಲ್ಪದ ಸಮಸ್ಯೆ ಆದರೂ ವೈಯಕ್ತಿಕ ಸಹಾಯ ಭಾಳ ಆಗ್ತಾಯಿದೆ. ಗ್ಯಾರಂಟಿ ನಿಮ್ಗೆ ಹೇಳೋದಲ್ಲ, ನಮ್ಮ ತಾಲೂಕಿಗೆ 600 ಕೋಟಿ ರೂಪಾಯಿ. ಇವತ್ತು 224 ಡಿವೈಡೆಡ್ ಬೈ 600 ಲೆಕ್ಕ ಮಾಡಿ ನೀವು 500 ಹಿಡಿದೇ ಮಾಡಿರಿ, ಎಷ್ಟಾಗ್ತದೆ? 500 ಕೋಟಿ ಒಳಗೆ ನಾವು ಏನು ಮಾಡ್ಬೋದಾಗಿತ್ತು 2.5 ವರ್ಷ. ಆದರೆ ಅನಿವಾರ್ಯ ಕೆಲವು ಬಡವರಿಗೆ ವೈಯಕ್ತಿಕವಾಗಿ ಸಹಾಯ ಆಗ್ತಾಯಿದೆ. ಇವತ್ತು ತಲಾ ಆದಾಯ ನೀವು ನೋಡಿರ್ಬೋದು, ವಿ ಆರ್ ನಂಬರ್ 1 ಇನ್ ದ ಕಂಟ್ರಿ ಬಿಕಾಸ್ ಆಫ್ ದಿಸ್ ಗ್ಯಾರಂಟಿ ಸಪೋರ್ಟ್. ಈ ಗ್ಯಾರಂಟಿ ಮನುಷ್ಯನ ಕೆಲವು ಕುಟುಂಬಗಳ ಆರ್ಥಿಕ ಸದೃಢತೆಯನ್ನು ತಂದು ಕೊಟ್ಟದ. ತಲಾ ಆದಾಯದೊಳಗೆ ನಾವು ನಂಬರ್ 1 ಆಗಲಿಕ್ಕೆ ಕಾರಣ ನಮ್ಮ ಗ್ಯಾರಂಟಿ ಯೋಜನೆ. ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಬಡವರಿಗೆ ಅದ್ರ ಉಪಯೋಗ ಗೊತ್ತಾಗ್ತದೆ. 2,000 ರೂಪಾಯಿ ನೇರವಾಗಿ ಅವ್ರಿಗೆ ಬರ್ತದೆ. ಮಕ್ಕಳು ಸ್ಕೂಲ್ ಫೀ ಕಟ್ತಾರೆ, ಆರೋಗ್ಯಕ್ಕೆ ಹೋಗ್ತಾರೆ, ಬೇರೆ ಯಾವುದೇ ಕೆಲಸಕ್ಕೂ ಅದ್ರ ಉಪಯೋಗ ಆಗ್ತಾ ಇದೆ. ಆದರೆ ಕೆಲವು ಕಡೆ ಅನುಕೂಲವಾದ, ಕೆಲವು ಕಡೆ ಈ ನೋಡಿ 6th ಪೇ ಕಮಿಷನ್ ಕೊಟ್ಟಿವಿ, 7th ಪೇ ಕಮಿಷನ್ ಕೊಟ್ಟಿವಿ, ಸೆಂಟ್ರಲ್ ಸೆಕ್ಟರ್ಗೆ ಜೋಡಣೆ ಮಾಡಬೇಕಾಗ್ತದೆ. ಅನೇಕ ರಂಗದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಬರಬೇಕಾಗಿತ್ತು ಆ ಸಪೋರ್ಟ್ ಇಲ್ಲ. ನಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ, JJMದಾಗ ನಮ್ಗೆ ದುಡ್ಡು ಬರ್ತಾ ಇಲ್ಲ, GSTದಿಂದ ನಮ್ಗೇನು ರಿಟರ್ನ್ಸ್ ಬರಬೇಕಾಗಿತ್ತು ಬರ್ತಾ ಇಲ್ಲ. ನಮ್ಮ ಬೇರೆ ಅನೇಕ ಕೇಂದ್ರ ವಲಯ ರಾಜ್ಯ ವಲಯ ಜಂಟಿಯಾಗಿ ಏನು ಯೋಜನೆಗಳಿಗೆ ಜಾರಿ ಮಾಡಬೇಕಾಗಿತ್ತು, ಅಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಮಲ್ತಾಯಿ ತೋಡೆ ತೋರಿಸ್ತಾ ಇದೆ. ನಾನು ಇವತ್ತಿನ ದೇಶ ಕಟ್ಟತಕ್ಕಂಥ ದಿವಸ ಇದನ್ನು ಮಾತಾಡೋಕ್ಕೆ ಹೋಗಬಾರ್ದು, ಅವ್ರಿಗೆ ಪ್ರಶ್ನೆಗಳು ಕೇಳಿರಿ ಅಂತೇಳಿ ನಾನು ಹೇಳಕತ್ತೀನಿ. ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಫೆಡರಲ್ ವ್ಯವಸ್ಥೆ ಮೇಲೆ ವಿಶ್ವಾಸ ಇರಬೇಕಾಗ್ತದೆ. ಸೌತ್ ನಾರ್ತ್ ಅಂತ ಎಲ್ಲೋ ಒಂದು ಕಡೆ ಭಾವನೆ ಬರ್ತಾ ಇದೆ, ಸೌತ್ ಇಂಡಿಯಾಕ್ಕೆ ನೆಗ್ಲೆಕ್ಟ್ ಆಗ್ತಾ ಇದೆ ನಾರ್ತ್ ಇಂಡಿಯಾದಿಂದ ಅಂತೇಳಿ. ಆ ಭಾವನೆ ಬರಬಾರ್ದು. ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಭಾಳ ಪ್ರಾಂಜಲ ಮನಸ್ಸಿನಿಂದ ಈ ತಾರತಮ್ಯಗಳು ಬರಬಾರ್ದು. ಸರಿಸಮಾನವಾಗಿ ದಕ್ಷಿಣ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತದ ಏನು ಕಾಂಟ್ರಿಬ್ಯೂಷನ್ ಫೈನಾನ್ಷಿಯಲಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ 61%, 39% ಮಾತ್ರ ಫೈನಾನ್ಷಿಯಲಿ ಕಾಂಟ್ರಿಬ್ಯೂಷನ್ ನಾರ್ತ್ ಇಂಡಿಯಾದಾಗ ಅದ. ಅದನ್ನೇ ನಾವು ಇವತ್ತು ಇಡೀ ದೇಶ ತುಂಬ ನಮ್ಮಲ್ಲಿ ದುಡ್ಡು ತೊಗೊಂಡು ಹೋಗಿ ನಾವು ಹೇಳಿದ್ರೆ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಮಾಡ್ಲಾಗ್ತದೆ. ತಪ್ಪೇನದ? ಭಾರತ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಆ್ಯಂಗಲ್ದಾಗ ಆಗ್ಬೇಕು. ನಾರ್ತ್ ಈಸ್ಟ್ ನಾ 30 ವರ್ಷದಿಂದ ಓದಾಕ್ರೆ ಇವತ್ತಿದ್ದಕ್ಕೆ ಭಾಳ ಬದಲಾವಣೆ ಆಗ್ಯದ. ಮಾಡಿದಾರೆ, ತೊಗೊಂಡು ಮಾಡಬೇಕು, ನಾನು ತಪ್ಪು ಅನ್ನಂಗಿಲ್ಲ. ಆದರೂ ಸಹಿತ ನಿಮ್ಮ ರಿಟರ್ನ್ಸು ಇರಬೇಕಾಗ್ತದೆ. ಈ ಮೆಟ್ರೋಕ್ಕೆ ನೀವೇನು ಕೊಡಬೇಕಾಗ್ತದೆ. ಬೇರೆ ಬೇರೆ ಅನೇಕ ರೈಲ್ವೆ ಯೋಜನೆಗಳನ್ನು ಈಗ ನೀವೇ ನೋಡ್ತೀರಾ. ಕುರ್ಚಿ 39 ವರ್ಷ ಆಯ್ತು, ನಿಮ್ಮ ಕೈಲಿ ಅದು ಮಾಡೋದಾಗಂಗಿಲ್ಲ. ಅಂದರೆ ಈಗ ನಾವೆಲ್ಲ ಸುದೀರ್ಘ ರಾಜಕಾರಣ ಮಾಡಿದ ಅತ್ಯಂತ ಅನುಭವಿಗಳಿದ್ದೇವೆ. ಎಲ್ಲಿ ಯಾವುದನ್ನ ಯಾವಾಗ ಮಾಡಬೇಕಾಯ್ತು ಆ ಟೈಮ್ನಲ್ಲಿ ನೀವು ಮಾಡಲಿಲ್ಲ ಅಂದರೆ ರೇಟ್ ಏನು ಕಾಸ್ಟ್ ಆಫ್ ರೇಟ್ ಹೆಚ್ಚಾಗಿ ಹೋಗ್ತದೆ. ಇವತ್ತು ನಾವೇ ಹೇಳ್ತೀವಲ್ಲ, ಆಲ್ಮಟ್ಟಿ ಎಂದು ಮುಗಿಬೇಕಾಗಿತ್ತು, ಮುಗಿದಿದ್ರೆ ಇಟ್ಟು ಬರ್ತಿರ್ಲಿಲ್ಲ. 1000 ಕೋಟಿದಿಂದ ಪ್ರಾರಂಭ ಆದಂಥ 100 ಕೋಟಿ ಮುಗಿಬೇಕಾದಂಥ ಯೋಜನೆ 1,00,000 ಕೋಟಿ ಬಂದು ತಲುಪಿದೆ. ಬಿಕಾಸ್ ಡಿಲೇ ಇರಬಾರ್ದು. ಅದು ರಾಜ್ಯ ಇರಲಿ, ಟೈಮ್ ಬಾಂಡ್ ಹಾಕ್ಕೊಂಡು ಆ ಕಾಲಕ್ಕೆ ತಕ್ಕಂತೆ ಆ ನಿಗದಿತ ಅವಧಿಯೊಳಗೆ ನಾವು ಯೋಜನೆಗಳನ್ನು ಮುಗಿಸಿದೀವಿ ಅಂದರೆ ಅನುಕೂಲ ಆಗ್ತದೆ. ಇವತ್ತು ರೇವಣಸಿದ್ದೇಶ್ವರ ಪ್ರಾಜೆಕ್ಟ್ 3,000 ಕೋಟಿ, ಆಲ್ಮಟ್ಟಿ ಯೋಜನೆನೇ 3,000 ಕೋಟಿ ಇದ್ದಿತ್ತು ಒಂದು ಕಾಲದಾಗ. ಆದರೆ ಇವತ್ತು ನಾವು ಒಂದು ಪ್ರಾಜೆಕ್ಟಿಗೆ ತಂದಿನ 3,000 ಕೋಟಿ. ಕಾರಣ ಅಲ್ಲಿಂದ ಡಿಲೇ ಹಾಕೋದು ಬಂದಂತೆ. ಸೊ ಅದಕ್ಕೆ ಸರ್ಕಾರಗಳು ಭಾಳ ವಿವೇಕದಿಂದ, ಭಾಳ ವಿವೇಚನೆಯಿಂದ ನಿರ್ಣಯಗಳನ್ನು ಮಾಡಬೇಕಾಗ್ತದೆ. ಸಮಯ ಬಹಳ ಮಹತ್ವದ್ದು. ಯಾವುದಕ್ಕೆ ನಾವು ಆದ್ಯತೆ ವಲಯ ಅಂತ ಮಾಡ್ಕೋಬೇಕಾಗ್ತದೆ, ಪ್ರಯಾರಿಟೀಸ್ ಅಂತ ಮಾಡ್ಕೋಬೇಕಾಗ್ತದೆ. ಆದ್ಯತೆ ವಲಯಗಳನ್ನು, ಆರ್ಥಿಕ ವೃದ್ಧಿ ಆಗ್ತಕ್ಕಂಥ ಯೋಜನೆಗಳನ್ನು, ಜನ ಸಮುದಾಯಕ್ಕೆ ಜನ ಕಲ್ಯಾಣ ಆಗ್ತಕ್ಕಂಥ ಯೋಜನೆಗಳನ್ನು ಹಂತವಾಗಿ ಜಾರಿಗೆ ತರಬೇಕಾಗ್ತದೆ. ಆ ಸಮಗ್ರ ಚಿಂತನೆಗಳನ್ನು ಸರ್ಕಾರಗಳು ಯಾರು ಏನು ಪ್ಲ್ಯಾನಿಂಗ್ ಅಥಾರಿಟೀಸ್ ಇದ್ದು ಇವತ್ತೇನು ಹೊಸ ಹೆಸರಿಟ್ಟು ತಾವು ಅವರು ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ,
ನೀತಿ ಆಯೋಗ ಅಂತೇಳಿ. ಆ ನೀತಿ ಆಯೋಗದೊಳಗೆ ಇವೆಲ್ಲ ಚಿಂತನೆಗಳಾಗಬೇಕು. ಯಾವ ರಾಜ್ಯಕ್ಕೆ ನಾವು ಏನು ಕೊಡಬೇಕು, ಪೊಲಿಟಿಕಲ್ ಡಿಸಿಷನ್ಸ್ ಆಗಬಾರ್ದು. ಬಿಹಾರ್ ಆಂಧ್ರಕ್ಕೆ ಹೆಚ್ಚಿಗೆ ಕೊಟ್ಟು ಬೇರೆ ರಾಜ್ಯಗಳಿಗೆ ನಾವು ಮಲ್ತಾಯಿ ಧೋರಣೆ ತೊಗೊಂಡಿವಿ ಅಂದ್ರೆ ಅಲ್ಟಿಮೇಟ್ ಇಟ್ಸ್ ಪೊಲಿಟಿಕಲ್ ರಿಲೇಟೆಡ್ ಡಿಸಿಷನ್ ಆಗ್ತದೆ. ಆಗಲಿ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಹೆಚ್ಚಿರಲಿ, ಅದು ಉಳಿದ ರಾಜ್ಯಗಳಿಗೂ ಸಹಿತ ನೀವು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ ಭಾಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನಾನು ಈ ದೇಶ ಕಟ್ಟತಕ್ಕಂಥ ದಿವಸ ಫೆಡರಲ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಇನ್ ದ ವರ್ಲ್ಡ್. ಸೊ ಅದಕ್ಕೆ ಧಕ್ಕೆ ಬರಲಾರ್ದಂಗೆ ಕೇಂದ್ರ ನಡೆಸ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ಎಲ್ಲ ರಾಜ್ಯಗಳ ವಿಶ್ವಾಸಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ, ಈ ದೇಶ ಬೆಳವಣಿಗೆ ಆಗಲಿ, ಅವರಿಗೆ ಆ ದಾರಿಯಲ್ಲಿ ಸಾಗಲಿ, ಆ ಪ್ರೇರಣೆ. ಇವತ್ತು ವಾಜಪೇಯಿ ಅಂತವ್ರಿದ್ರು, ಸರ್ವ ಶಿಕ್ಷಣ ಅಭಿಯಾನ ಯೋಜನೆಗಳು ಹೆಂಗೆ ಇಡೀ ದೇಶಕ್ಕೆ ಮನೆ ಮಾತಾಗಿತ್ತು. ಮನಮೋಹನ್ ಸಿಂಗ್ ಅವ್ರದ್ದು ಮನೆ ನರೇಗಾ ಇಡೀ ದೇಶದ ಮನೆ ಮಾತಾಗಿತ್ತು. ಯೋಜನೆಗಳು ಆ ರೀತಿ ಒಳಗೆ ಬರಬೇಕು, ಇಡೀ ದೇಶಕ್ಕೆ ಅದು ಆಕರ್ಷಿತರಾಗಿರಬೇಕು ಅಂತ ಯೋಜನೆಗಳನ್ನು ತರ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರಗಳು ಮಾಡಲಿ. ಗಣರಾಜ್ಯೋತ್ಸವದ ಈ 77ಕ್ಕೆ ಏನು ಆಚರಣೆ ಮಾಡಿದ್ವಿ, 3ಕ್ಕೆ ಏನು 2047 ಹೋಗ್ತೀವಿ, ಇವು ಸಮಗ್ರ ದೇಶ ಅಭಿವೃದ್ಧಿ ಆದಾಗ ಮಾತ್ರ ವಿ ಆರ್ ಸೂಪರ್ ಪವರ್ ಕಂಟ್ರಿ ಆಗಕ್ಕೆ ಸಾಧ್ಯ ಇದೆ. ಸೊ ಆ ದಾರಿ ಒಳಗೆ ಭಾಳ ಉತ್ಕೃಷ್ಟ ಚಿಂತನೆಗಳು ಸರ್ಕಾರಗಳು ಮಾಡಬೇಕು. ಮತ್ತು ನಮ್ಮ ಸರ್ಕಾರಗಳು ಇವತ್ತು ದಕ್ಷಿಣಕ್ಕೆ ಏನು ಆದ್ಯತೆಯನ್ನು ಕೊಟ್ಟಿದ್ದೀವಿ, ಅಷ್ಟೇ ಉತ್ತರಕ್ಕೂ ಆದ್ಯತೆ. ಹಿನ್ನಡೆ ಸಾಧಿಸ್ತಾ ಇದೆ. ಸಾರಿಗೆ ವ್ಯವಸ್ಥೆ ನಿಮ್ಗೊಂದು ಮಾತು ಹೇಳ್ತೀನಿ, ನನ್ನ 3 ಕಾನ್ಸೆಪ್ಟ್ ಇದ್ದು ಆ್ಯಕ್ಚುಲಿ ನಗರ ಸಾರಿಗೆ ಬೆಳವಣಿಗೆ ಮಾಡಬೇಕಂತೇಳಿ. ಒಂದು ಸಾಲೋಟಿಗೆ, ಒಂದು ಇಂಗಳಿಗೆ, ಒಂದು ಚಿಕ್ಕಬೇನೂರು, ಒಂದು ರೂಗಿವರೆಗೆ ಈಗಾಗಲೇ ಬಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ನಾವು. ಬಟ್ ನಗರ ಸಾರಿಗೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡ್ಬೇಕಂತ ನಾನು ದುಡ್ಡು ಇಟ್ಟಿದ್ದೆ ಈ ಸಲ. 3,25,00,000 ರೂಪಾಯಿ ನಂದು, 3,25,00,000 KSRTC ತೊಗೋಬೇಕಂತೇಳಿ. ಆದರೆ ಜನರು ಒತ್ತಾಯ ಹೆಂಗಿತ್ತು ಅಂದರೆ ಮೆಗಾ ಮಾರ್ಕೆಟ್ಗೆ ಒಂದು 6.5 ಕೋಟಿ ಇಟ್ಟಿದ್ದಾರೆ. ಅವೆರಡೂ ವಿಡ್ರಾಲ್ ಮಾಡಿಕೊಂಡು ಇಂಡಿ ನಗರದ ರಸ್ತೆಗಳನ್ನೇ ಮೊದಲು ಆದ್ಯತೆ ಮಾಡಿರಿ, ಆಮೇಲೆ ನೀವು ಮೆಗಾ ಮಾರ್ಕೆಟ್ ಮತ್ತು ಬಸ್ ಸ್ಟ್ಯಾಂಡ್ ಸೌಂದರ್ಯೀಕರಣಕ್ಕೆ ಆದ್ಯತೆ ಕೊಡ್ರಿ. ಫಸ್ಟ್ ಆಫ್ ಆಲ್ ರೋಡ್ಗಳು ಮಾಡಿರಿ ಅಂತ ಹೇಳಿದ್ರೊಳಗೆ ನಾನು ಅದನ್ನು ಇಟ್ಟದ್ದನ್ನು ವಿಡ್ರಾಲ್ ಮಾಡಿಕೊಂಡು ಇವತ್ತು ರಸ್ತೆಗಳಿಗೆ ಅಭಿವೃದ್ಧಿ ಮಾಡ್ತೀನಿ. ಬಿಕಾಸ್ ಈ ವರ್ಷ ಮಳೆನೂ ಹೆಚ್ಚಾಗ್ಯದ, ಒಳ ರಸ್ತೆಗಳ ಜನರ ಈ ನಗರವಾಸಿಗಳ ಬೇಡಿಕೆ ಇರೋದ್ರಿಂದ ನಾನೇ ಅದನ್ನು ನಾನು ಹೇಗಿದ್ದೇನೆ ಅಂದರೆ ಡಿಸಿಷನ್ ತೊಗೊಂಡು 100% ಹಂಗೆ ಹೋಗಲ್ಲ, ನಂಗಲ್ಲ, ಜನರ ಭಾವನೆ ಇದ್ದಂಗೆ ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ನಾನೊಂದು ವಿಡ್ರಾಲ್ ಮಾಡಿ ಮತ್ತು ರಸ್ತೆಗಳಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಯರ್ ಸರ್ಕಾರ ನಮ್ಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದು ಪ್ರತಿ ಶಾಸಕರಿಗೆ. ಈ 50 ಕೋಟಿ ಒಳಗೆ 20 ಕೋಟಿ PWD ಕೊಟ್ಟಿದ್ದು, 10 ಕೋಟಿ ರೂಪಾಯಿ PRD ರೋಡ್ಗಳಿಗೆ ಕೊಟ್ಟಿದ್ದು, 10 ಕೋಟಿ ರೂಪಾಯಿ ಇಂಡಿ ಡೆವಲಪ್ಮೆಂಟ್ ಒಳಗೆ ಕೊಡೋದು, ಇನ್ನೊಂದು 10 ಕೋಟಿ ಅನ್ನೋದು ಸಮುದಾಯಗಳ ಸಂಘಟನೆಗೆ, ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಮತ್ತು ಬೇರೆ ಬೇರೆ 10 ಕೋಟಿ ಇಟ್ಟಿದ್ದು. ಸೊ ಮುಂದಿನ ದಿನಮಾನದಾಗ ನಗರ ಸಾರಿಗೆ ಅದೇನು ಗ್ರಾಮೀಣ ಸಾರಿಗೆ ಅದ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಸ್ಸುಗಳು ಆ ಸ್ಥಿತಿ ಒಳಗಿಲ್ಲ. ಕೆಲವು ಬಸ್ಸುಗಳು ಓಲ್ಡ್ ಆಗ್ಯಾವ. ಬರೀ ನಮ್ಮಲ್ಲೇ ಅಲ್ಲ, ಇದು ಕರ್ನಾಟಕಾದ್ಯಂತ ಈ ಸಮಸ್ಯೆ ಇರೋದರಿಂದ ಅದು ಪರಿಹಾರ ಮಾಡೋಕ್ಕೆ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸೊ ಸರ್ಕಾರಕ್ಕೆ ಆರ್ಥಿಕ ಸ್ವಲ್ಪ ಯಾರೇನೇ ಹೇಳಿ ಸ್ವಲ್ಪದ ಸಮಸ್ಯೆ ಆದರೂ ವೈಯಕ್ತಿಕ ಸಹಾಯ ಭಾಳ ಆಗ್ತಾಯಿದೆ. ಗ್ಯಾರಂಟಿ ನಿಮ್ಗೆ ಹೇಳೋದಲ್ಲ, ನಮ್ಮ ತಾಲೂಕಿಗೆ 600 ಕೋಟಿ ರೂಪಾಯಿ. ಇವತ್ತು 224 ಡಿವೈಡೆಡ್ ಬೈ 600 ಲೆಕ್ಕ ಮಾಡಿ, ನೀವು 500 ಹಿಡಿದೇ ಮಾಡಿರಿ, ಎಷ್ಟಾಗ್ತದೆ? 500 ಕೋಟಿ ಒಳಗೆ ನಾವು ಏನು ಮಾಡ್ಬೋದಾಗಿತ್ತು 2.5 ವರ್ಷ. ಆದರೆ ಅನಿವಾರ್ಯ ಕೆಲವು ಬಡವರಿಗೆ ವೈಯಕ್ತಿಕವಾಗಿ ಸಹಾಯ ಆಗ್ತಾಯಿದೆ. ಇವತ್ತು ತಲಾ ಆದಾಯ ನೀವು ನೋಡಿರ್ಬೋದು, ವಿ ಆರ್ ನಂಬರ್ 1 ಇನ್ ದ ಕಂಟ್ರಿ ಬಿಕಾಸ್ ಆಫ್ ದಿಸ್ ಗ್ಯಾರಂಟಿ ಸಪೋರ್ಟ್. ಈ ಗ್ಯಾರಂಟಿ ಮನುಷ್ಯನ ಕೆಲವು ಕುಟುಂಬಗಳ ಆರ್ಥಿಕ ಸದೃಢತೆಯನ್ನು ತಂದುಕೊಟ್ಟದ. ತಲಾ ಆದಾಯದೊಳಗೆ ನಾವು ನಂಬರ್ 1 ಆಗಲಿಕ್ಕೆ ಕಾರಣ ನಮ್ಮ ಗ್ಯಾರಂಟಿ ಯೋಜನೆ. ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಬಡವರಿಗೆ ಅದ್ರ ಉಪಯೋಗ ಗೊತ್ತಾಗ್ತದೆ. 2,000 ರೂಪಾಯಿ ನೇರವಾಗಿ ಅವ್ರಿಗೆ ಬರ್ತದೆ. ಮಕ್ಕಳು ಸ್ಕೂಲ್ ಫೀ ಕಟ್ತಾರೆ, ಆರೋಗ್ಯಕ್ಕೆ ಹೋಗ್ತಾರೆ, ಬೇರೆ ಯಾವುದೇ ಕೆಲಸಕ್ಕೂ ಅದ್ರ ಉಪಯೋಗ ಆಗ್ತಾಯಿದೆ. ಆದರೆ ಕೆಲವು ಕಡೆ ಅನುಕೂಲವಾದ, ಕೆಲವು ಕಡೆ ಈಗ ನೋಡಿ 6th ಪೇ ಕಮಿಷನ್ ಕೊಟ್ಟಿವಿ, 7th ಪೇ ಕಮಿಷನ್ ಕೊಟ್ಟಿವಿ, ಸೆಂಟ್ರಲ್ ಸೆಕ್ಟರ್ಗೆ ಜೋಡಣೆ ಮಾಡಬೇಕಾಗ್ತದೆ. ಅನೇಕ ರಂಗದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಬರಬೇಕಾಗಿತ್ತು ಆ ಸಪೋರ್ಟ್ ಇಲ್ಲ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. JJMದಾಗ ನಮ್ಗೆ ದುಡ್ಡು ಬರ್ತಾಯಿಲ್ಲ, GSTದಿಂದ ನಮಗೇನು ರಿಟರ್ನ್ಸ್ ಬರಬೇಕಾಗಿತ್ತು ಬರ್ತಾಯಿಲ್ಲ. ನಮ್ಮ ಬೇರೆ ಅನೇಕ ಕೇಂದ್ರ ವಲಯ, ರಾಜ್ಯ ವಲಯ ಜಂಟಿಯಾಗಿ ಏನು ಯೋಜನೆಗಳಿಗೆ ಜಾರಿ ಮಾಡಬೇಕಾಗಿತ್ತು, ಅಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಮಲ್ತಾಯಿ ತೋಡೆ ತೋರಿಸ್ತಾ ಇದೆ. ನಾನು ಇವತ್ತಿನ ದೇಶ ಕಟ್ಟತಕ್ಕಂಥ ದಿವಸ ಇದನ್ನು ಮಾತಾಡೋಕ್ಕೆ ಹೋಗಬಾರ್ದು. ಅದು ನೀವು ಪ್ರಶ್ನೆಗಳು ಕೇಳಿರಿ ಅಂತೇಳಿ ನಾನು ಹೇಳಕತ್ತೀನಿ. ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಫೆಡರಲ್ ವ್ಯವಸ್ಥೆ ಮೇಲೆ ವಿಶ್ವಾಸ ಇರಬೇಕಾಗ್ತದೆ. ಸೌತ್ ನಾರ್ತ್ ಅಂತ ಎಲ್ಲೋ ಒಂದು ಕಡೆ ಭಾವನೆ ಬರ್ತಾ ಇದೆ, ಸೌತ್ ಇಂಡಿಯಾಕ್ಕೆ ನೆಗ್ಲೆಕ್ಟ್ ಆಗ್ತಾ ಇದೆ ನಾರ್ತ್ ಇಂಡಿಯಾದಿಂದ ಅಂತೇಳಿ. ಆ ಭಾವನೆ ಬರಬಾರ್ದು. ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನೋ, ಭಾಳ ಪ್ರಾಂಜೂಲ ಮನಸ್ಸಿನಿಂದ ಈ ತಾರತಮ್ಯಗಳು ಬರಬಾರ್ದು. ಸರಿಸಮಾನವಾಗಿ ದಕ್ಷಿಣ ಭಾರತ, ಉತ್ತರ ಭಾರತ. ದಕ್ಷಿಣ ಭಾರತದ ಏನು ಕಾಂಟ್ರಿಬ್ಯೂಷನ್ ಫೈನಾನ್ಷಿಯಲಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ 61%, 39% ಮಾತ್ರ ಫೈನಾನ್ಷಿಯಲಿ ಕಾಂಟ್ರಿಬ್ಯೂಷನ್ ನಾರ್ತ್ ಇಂಡಿಯಾದಾಗ ಅದ.
ಅದನ್ನೇ ಇವತ್ತು ಇಡೀ ದೇಶ ತುಂಬ ನಮ್ಮಲ್ಲಿ ದುಡ್ಡು ತೊಗೊಂಡು ಹೋಗಿ ನಾನು ಹೇಳಿದ್ರೆ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಮಾಡ್ಲಾಗ್ತದೆ. ತಪ್ಪೇನದು? ಭಾರತ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಆ್ಯಂಗಲ್ದಾಗ ಆಗ್ಬೇಕು. ನಾರ್ತ್ ಈಸ್ಟ್ 30 ವರ್ಷದಿಂದ ಓದಾಕ್ರೆ ಇವತ್ತು ಇದಕ್ಕೆ ಭಾಳ ಬದಲಾವಣೆ ಆಗ್ಯದ. ಮಾಡಿದ್ದಾರೆ, ತೊಗೊಂಡು ಮಾಡಬೇಕು, ಅದು ತಪ್ಪು ತರಂಗಿಲ್ಲ. ಆದರೂ ಸಹಿತ ನಿಮ್ಮ ರಿಟರ್ನ್ಸು ಇರಬೇಕಾಗ್ತದೆ. ಈ ಮೆಟ್ರೋಕ್ಕೆ ನೀವೇನು ಕೊಡಬೇಕಾಗ್ತದೆ. ಬೇರೆ ಬೇರೆ ಅನೇಕ ರೈಲ್ವೆ ಯೋಜನೆಗಳನ್ನು ಈಗ ನೀವೇ ನೋಡ್ತೀರ. ಕುರ್ಚಿ 39 ವರ್ಷ ಆಯ್ತು, ನಿಮ್ಮ ಕೈಲಿ ಅದು ಮಾಡೋದಾಗಂಗಿಲ್ಲ. ಅಂದರೆ ಈಗ ನಾವೆಲ್ಲ ಸುದೀರ್ಘ ರಾಜಕಾರಣ ಮಾಡಿದ ಅತ್ಯಂತ ಅನುಭವಿಗಳಿದ್ದೇವೆ. ಎಲ್ಲಿ ಯಾವುದನ್ನ ಯಾವಾಗ ಮಾಡಬೇಕಾಯ್ತು ಆ ಟೈಮ್ನಲ್ಲಿ ನೀವು ಮಾಡಲಿಲ್ಲ ಅಂದರೆ ರೇಟ್ ಏನು ಕಾಸ್ಟ್ ಆಫ್ ರೇಟ್ ಅದು ಹೆಚ್ಚಾಗಿ ಹೋಗ್ತದೆ. ಇವತ್ತು ನಾವೇ ಹೇಳ್ತೀವಲ್ಲ, ಆಲ್ಮಟ್ಟಿ ಎಂದು ಮುಗಿಬೇಕಾಗಿತ್ತು, ಮುಗಿದಿದ್ರೆ ಇಟ್ಟು ಬರ್ತಿರ್ಲಿಲ್ಲ. 1000 ಕೋಟಿದಿಂದ ಪ್ರಾರಂಭ ಆದಂಥ 100 ಕೋಟಿ ಮುಗಿಬೇಕಾದಂಥ ಯೋಜನೆ 1,00,000 ಕೋಟಿ ಬಂದು ತಲುಪಿದೆ. ಬಿಕಾಸ್ ಡಿಲೇ ಇರಬಾರ್ದು. ಅದು ರಾಜ್ಯ ಇರಲಿ, ಟೈಮ್ ಬಾಂಡ್ ಹಾಕ್ಕೊಂಡು ಆ ಕಾಲಕ್ಕೆ ತಕ್ಕಂತೆ ಆ ನಿಗದಿತ ಅವಧಿ ಒಳಗೆ ನಾವು ಯೋಜನೆಗಳನ್ನು ಮುಗಿಸಿದೀವಿ ಅಂದರೆ ಅನುಕೂಲ ಆಗ್ತದೆ. ಇವತ್ತು ರೇವಣಸಿದ್ದೇಶ್ವರ ಪ್ರಾಜೆಕ್ಟ್ 3,000 ಕೋಟಿ, ಆಲ್ಮಟ್ಟಿ ಯೋಜನೆನೇ 3,000 ಕೋಟಿ ಇದ್ದಿತ್ತು ಒಂದು ಕಾಲದಾಗ. ಆದರೆ ಇವತ್ತು ನಾವು ಒಂದು ಪ್ರಾಜೆಕ್ಟಿಗೆ ತಂದಿನ 3,000 ಕೋಟಿ. ಕಾರಣ ಅಲ್ಲಿಂದ ಡಿಲೇ ಹಾಕೋದು ಬಂದದಂತೆ. ಸೊ ಅದಕ್ಕೆ ಸರ್ಕಾರಗಳು ಭಾಳ ವಿವೇಕದಿಂದ, ಭಾಳ ವಿವೇಚನೆಯಿಂದ ನಿರ್ಣಯಗಳನ್ನು ಮಾಡಬೇಕಾಗ್ತದೆ. ಸಮಯ ಬಹಳ ಮಹತ್ವದ್ದು. ಯಾವುದಕ್ಕೆ ನಾವು ಆದ್ಯತೆ ವಲಯ ಹತ್ತಿರ ಮಾಡ್ಕೋಬೇಕಾಗ್ತದೆ, ಪ್ರಯಾರಿಟೀಸ್ ಹತ್ತಿರ ಮಾಡ್ಕೋಬೇಕಾಗ್ತದೆ. ಆದ್ಯತೆ ವಲಯಗಳನ್ನು, ಆರ್ಥಿಕ ವೃದ್ಧಿ ಆಗ್ತಕ್ಕಂಥ ಯೋಜನೆಗಳನ್ನು, ಜನ ಸಮುದಾಯಕ್ಕೆ ಜನ ಕಲ್ಯಾಣ ಆಗ್ತಕ್ಕಂಥ ಯೋಜನೆಗಳನ್ನು ಹಂತವಾಗಿ ಜಾರಿ ತರಬೇಕಾಗ್ತದೆ. ಆ ಸಮಗ್ರ ಚಿಂತನೆಗಳನ್ನು ಸರ್ಕಾರಗಳು ಯಾರು ಏನು ಪ್ಲ್ಯಾನಿಂಗ್ ಅಥಾರಿಟೀಸ್ ಇದ್ದು ಇವತ್ತೇನು ಹೊಸ ಹೆಸರಿಟ್ಟು ತಾವು ಅವರು ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ನೀತಿ ಆಯೋಗ ಅಂಥೇಳಿ, ಆ ನೀತಿ ಆಯೋಗದೊಳಗೆ ಇವೆಲ್ಲ ಚಿಂತನೆಗಳಾಗಬೇಕು. ಯಾವ ರಾಜ್ಯಕ್ಕೆ ನಾವು ಏನು ಕೊಡಬೇಕು, ಪೊಲಿಟಿಕಲ್ ಡಿಸಿಷನ್ಸ್ ಆಗಬಾರ್ದು. ಬಿಹಾರ್ ಆಂಧ್ರಕ್ಕೆ ಹೆಚ್ಚಿಗೆ ಕೊಟ್ಟು ಬೇರೆ ರಾಜ್ಯಗಳಿಗೆ ನಾವು ಮಲ್ತಾಯಿ ಧೋರಣೆ ತೊಗೊಂಡಿವಿ ಅಂದ್ರೆ ಅಲ್ಟಿಮೇಟ್ ಇಟ್ಸ್ ಪೊಲಿಟಿಕಲ್ ರಿಲೇಟೆಡ್ ಡಿಸಿಷನ್ ಆಗ್ತದೆ. ಆಗಲಿ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಹೆಚ್ಚಿರಲಿ, ಅದು ಉಳಿದ ರಾಜ್ಯಗಳಿಗೂ ಸಹಿತ ನೀವು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ ಭಾಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನಾನು ಈ ದೇಶ ಕಟ್ಟತಕ್ಕಂಥ ದಿವಸ ಫೆಡರಲ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಇನ್ ದ ವರ್ಲ್ಡ್. ಸೊ ಅದಕ್ಕೆ ಧಕ್ಕೆ ಬರಲಾರ್ದಂಗೆ ಕೇಂದ್ರ ನಡೆಸ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ಎಲ್ಲ ರಾಜ್ಯಗಳ ವಿಶ್ವಾಸಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ, ಈ ದೇಶ ಬೆಳವಣಿಗೆ ಆಗಲಿ, ಅವರಿಗೆ ಆ ದಾರಿಯಲ್ಲಿ ಸಾಗಲಿ, ಆ ಪ್ರೇರಣೆ. ಇವತ್ತು ವಾಜಪೇಯಿ ಅಂತವ್ರಿದ್ರು, ಸರ್ವ ಶಿಕ್ಷಣ ಅಭಿಯಾನ ಯೋಜನೆಗಳು ಹೆಂಗೆ ಇಡೀ ದೇಶಕ್ಕೆ ಮನೆ ಮಾತಾಗಿತ್ತು. ಮನಮೋಹನ್ ಸಿಂಗ್ ಅವ್ರದ್ದು ಮನೆ ನರೇಗಾ ಇಡೀ ದೇಶದ ಮನೆ ಮಾತಾಗಿತ್ತು. ಯೋಜನೆಗಳು ಆ ರೀತಿ ಒಳಗೆ ಬರಬೇಕು, ಇಡೀ ದೇಶಕ್ಕೆ ಅದು ಆಕರ್ಷಿತರಾಗಿರಬೇಕು ಅಂತ ಯೋಜನೆಗಳನ್ನು ತರ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರಗಳು ಮಾಡಲಿ. ಗಣರಾಜ್ಯೋತ್ಸವದ ಈ 77ಕ್ಕೆ ಏನು ಆಚರಣೆ ಮಾಡಿದ್ವಿ, 3ಕ್ಕೆ ಏನು 2047 ಹೋಗ್ತೀವಿ. ಇವು ಸಮಗ್ರ ದೇಶ ಅಭಿವೃದ್ಧಿ ಆದಾಗ ಮಾತ್ರ ವಿ ಆರ್ ಸೂಪರ್ ಪವರ್ ಕಂಟ್ರಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಆ ದಾರಿಯೊಳಗೆ ಭಾಳ ಉತ್ಕೃಷ್ಟ ಚಿಂತನೆಗಳು ಸರ್ಕಾರಗಳು ಮಾಡಬೇಕು. ಮತ್ತು ನಮ್ಮ ಸರ್ಕಾರಗಳು ಇವತ್ತು ದಕ್ಷಿಣಕ್ಕೆ ಏನು ಆದ್ಯತೆಯನ್ನು ಕೊಟ್ಟಿದ್ದೀವಿ ಅಷ್ಟೇ ಉತ್ತರಕ್ಕೂ ಆದ್ಯತೆ. ಆಲ್ರೆಡಿ ನಾವು ಕೆಲವು ಮೊದಲು ಇಟ್ಟಿದ್ದೀವಿ ಒಂದು ಹಂತದೊಳಗೆ 7-8 ವರ್ಷದಿಂದ. ಇವು ಎಲ್ಲೆಲ್ಲಿ ಉಳಿದವ, ನಾನು ಅದ್ರ ಸಂಬಂಧ ಒಂದು 25 ಲಕ್ಷ ರೂಪಾಯಿ ಇಟ್ಟಿನಿ ಈ ಸಲ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ. ಎಲ್ಲೆಲ್ಲಿ ಬೇರೆ ಬೇರೆ ಏನೋ ಬಡಾವಣೆಗಳಿಗೆ ಹೆಸರಿಲ್ಲ, ಅಲ್ಲಿ ಆ ಪ್ರದೇಶದ ಜನರ ಭಾವನೆಗಳಿಗೆ ಯಾವುದು ಸೂಕ್ತ ಆಗ್ತದೆ ಅವ್ರ ಭಾವನೆಗಳಿಗೆ ಸ್ಪಂದಿಸಿ ಅವುಗಳನ್ನು ಹೆಸರಿಡ್ತಕ್ಕಂಥ ಪ್ರಯತ್ನ ಮಾಡೋದು. ಮತ್ತು ಅವಕ್ಕೆ ನಗರಸಭೆ ಮುಖಾಂತರ ಅವುಗಳನ್ನು ನಾನು ಕಮಿಷನರ್ಗೆ ಹೇಳ್ತೇನೆ, ಅಲ್ಲಿ ಆ ಬೋರ್ಡ್ಗಳನ್ನು ಅಲ್ಲೆಲ್ಲೆಲ್ಲಿ ಬಡಾವಣೆಗಳು, ಯಾಕಂದ್ರೆ ನಗರ ಬೆಳವಣಿಗೆ ಯಾಕೆ ಹೋಗಿ ನೋಡ್ತೀವಿ. ಮೊದಲು ಒಂದು 4-5 ಹೆಸರು ಇದ್ದು ಇಲ್ಲಿ, ಬೀರಪ್ಪ ನಗರ, ಕೆಳಗಿನ ಹಳಿ ಇಂಡಿ ಹಿಂಗಂತಿದ್ರು. ಈಗ ಹಂಗಾಗಂಗಿಲ್ಲ, ಒಂದೊಂದು ಪ್ರದೇಶಕ್ಕೆ ನಾಮಕರಣ ಮಾಡಬೇಕಾಗ್ತದೆ. ಜನರನ್ನ ನೇರವಾಗಿ ತಲುಪಲಿಕ್ಕೆ ಇಂಥ ಈ ಸಿಗ್ನಲ್ಸ್ ರೂಪದೊಳಗೆ ಬೋರ್ಡ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಈಗಾಗಲೇ ಆ ವಾತಾವರಣ ಅದ. ನೀವು ಸಲಹೆ ನಾನು ಮುಂದಿನ ನಿರ್ಮಾಣದಾಗ ಅದನ್ನು ಜಾರಿ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಡಿ ರೋಡಿಗೆ ಸಲುವಾಗಿ ಮೊನ್ನೆ ಟೀಕೆ ಮಾಡಿದ್ರಿ, ಕೋಟಿದಿಂದ ರೊಕ್ಕ ತೊಗೊಂಡು ಬಂದು ಶಾಸಕರಿಗೆ ಎಲ್ಲಿಟ್ಟಾರಂತ. ಇದೇ ಮತ್ತೆ ಬಸವನಗೌಡರು ಟೀಕೆ ಮಾಡೋದನ್ನು ನಾನು ಗಣರಾಜ್ಯೋತ್ಸವ ದಿನ ಉತ್ತರ ಕೊಡಕ್ಕೆ ಹೋಗಂಗಿಲ್ಲ. ಸೂಕ್ತ ಸಂದರ್ಭದಾಗ ಸೂಕ್ತ ದಿನ ಅಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದು ದೇಶಾಭಿಮಾನ ಇರ್ತಕ್ಕಂಥ ದಿವಸ. ನನಗೆ ಈ ಸಿಲಿ ಪಾಲಿಟಿಕ್ಸ್, ಈ ಸಿಲಿ ಥಿಂಗ್ಸ್ದಾಗ ಭಾಳ ವಿಶ್ವಾಸ ಇಟ್ಟಾವಲ್ಲ. ಬಸವನಗೌಡರು ಬಿಜಾಪುರದ 36 ಬಾರಿ ಸರಿಯಾಗಿ ನೀರು ಕೊಟ್ಟು ಅಲ್ಲಿಂದ ಬೇರೆಯವ್ರ ಕಡೆ ಗಮನ ಹರಿಸೋದು ಸೂಕ್ತ ಅಂಥೇಳಿ ನನ್ನ ಭಾವನೆ.